ಗುಂಡಕನಾಳ ಶಾಂತಿ ಸಭೆಯಲ್ಲಿ ಸೌಹಾರ್ದತೆಗೆ ಕರೆ. ವಿಜಯಪುರ ಜಿಲ್ಲೆಯ ಗುಂಡಕನಾಳ ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ನಡೆದ ಸಂಘರ್ಷಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಶಾಂತಿ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಭಟ್ಕಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ, ಡಾಕ್ಟರ್ ಎಂಆರ್ ಗುರುಕಾರ್, ಗೌಡಪ್ಪ ಬಡಿಗೇರ್ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಯಾವುದೇ ರೀತಿ ಜಾತಿ ಭೇದ ಭಾವ ಹಾಗೂ ವೈಷಮ್ಯಕ್ಕೆ ಅವಕಾಶ ನೀಡದೆ ಸಂವಿಧಾನ ಮತ್ತು ಕಾನೂನಿಗೆ ಗೌರವ ನೀಡಬೇಕೆಂದು ಕರೆ ನೀಡಿದರು. ಗ್ರಾಮದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹೋದರತ್ವವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಲ್ಲ ಸಮುದಾಯಗಳು ಮುಖಂಡರು ಪರಸ್ಪರ ಸಹಕಾರದಿಂದ ನಡೆದುಕೊಂಡು ಗ್ರಾಮದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುವಂತೆ ಸಭೆಯಲ್ಲಿ ಮನವಿ ಮಾಡಲಾಯಿತು. ಶಾಂತಿಯೇ ಗ್ರಾಮದ ಅಭಿವೃದ್ಧಿಗೆ ಆಧಾರವಾಗಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು ಎಂಬ ಸಂದೇಶವನ್ನು ಸಭೆಯಲ್ಲಿ ನೀಡಲಾಯಿತು. ತಾಳಿಕೋಟೆ ತಾಲೂಕಿನ ಗುಂಡಕನಾಳ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದರು. ನಿನ್ನೆ 5ನೇ ತಾರೀಕು ದಿನ ಏನೋ ಸವರ್ಣ್ಯರ ಮತ್ತು ಈ ವಾಲ್ಮೀಕಿ ಸಮಾಜದ ವಿರುದ್ಧ ಏನೋ ತಿಕ್ಕಾಟಾಗಿ ಸಮಸ್ಯೆ ಆಗಿ ಬಡಿದಾಟ ಕೂಡ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ವಾರ 15 ದಿವಸ ತನಕ ಸರ್ಕಾರ ದವಾಖಾನೆಯಲ್ಲಿ ಒಂದು ಬಹಿಷ್ಕಾರ ಹಾಕಿ ಒಂದು 10-15 ಜನ ಅಲ್ಲಿ ದವಾಖಾನೆಯಲ್ಲಿ ಅಡ್ಮಿಟ್ ಬೇರೆ ಆಗಿದ್ದರು. ಅದೆಲ್ಲ ನಮಗೂ ನಮ್ಮ ರಾಜ್ಯಾಧ್ಯಕ್ಷ ವಾಲ್ಮೀಕಿ ರಾಜ್ಯಾಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಭಟ್ಕಿಯವರು ನಮಗೆ ಮಾಹಿತಿ ತಿಳಿಸಿದ ಮೇಲೆ ನಾವು 2-3 ಸಲ ಜಿಲ್ಲಾ ಆಸ್ಪತ್ರೆಗೆ ಕೂಡ ನಾನು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹೋಗಿ ಭೇಟಿಯಾಗಿ ಕೂಡ ಬಂದಿದ್ದೆವು. ಅಲ್ಲಿ ಒಬ್ಬೊಂದು ಹಲ್ಲಿನ ಮತ್ತು ಎಲ್ಲ ಒಟ್ಟು ಇನ್ನಿತರ ಪ್ರಾಬ್ಲಮ್ ಆಗಿದ್ದು ನಾವು ಈ ಶಾಂತಿ ಸಭೆ ಯಾವ ರೀತಿ ನಡೆಸ್ತಾರ ನೋಡೋಣ ಅಂಥೇಳಿ ನಾವು ಕೂಡ ಈ ಶಾಂತಿ ಸಭೆಗೆ ಆಗಮಿಸಿದ್ದು. ನೋಡಲಿಕ್ಕಾಗಿ ಎಲ್ಲರೂ ಇಲ್ಲ, ಇನ್ನು ಮೇಲೆ ನಾವೆಲ್ಲರೂ ಸೌಹಾರ್ದತೆಯಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತನ್ನುವಂಥದ್ದು ಆ ಸವರ್ಣೀಯರ ಮುಖಂಡರು ಕೂಡ ಭರವಸೆ ಕೊಟ್ಟಿದ್ದಾರೆ. ತಾವು ಕೂಡ ಇಲ್ಲ ಏನೋ ಆಗಬಾರ್ದಾಗಿತ್ತು, ಕೆಟ್ಟ ಘಟನೆ ಆಗಿದೆ, ಇನ್ನು ಮುಂದೆ ನಾವೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದು ಬರೀ ಮಾತಿನಲ್ಲಿ ಆಗಿರಬಾರ್ದು, ಅಂಗಡಿಯಲ್ಲಿ ಬರಬೇಕು. ಆಮೇಲೆ ಕಿರಾಣಿ ಅಂಗಡಿ ಆಗಿರ್ಬೋದು, ಗಿರಣಿಗಳಾಗಿರ್ಬೋದು, ಅವ್ರು ಅಚಾನಕ್ ಅವರು ನಿಮ್ಗೆ ಕೊಡೋದಿಲ್ಲ ಅಂದ್ರೆ ಆ ಗಿರಣಿ ಮತ್ತು ಎಲ್ಲನೂ ನೀವು ಅಲ್ಲಿ ಬಂದ ಮಾಡಿಸ್ಬೇಕು. ನೀವು ತಹಸೀಲ್ದಾರ್ ಆಫೀಸ್ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು, ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಅವ್ರು ಅಚಾನಕ್ ಬರೀ ಮಾತು ಬೇರೆ, ಆಮೇಲೆ ಈಗ ಮಾತು ನಡೆದು ಬೇರೆ ಆದ್ರೆ ನಿಮ್ಮಲ್ಲಿ ಈಗ ಹೆಂಗಂದ್ರೆ ಕಾನೂನಿದೆ, ನಮ್ಮದೊಂದು ಸಂವಿಧಾನ ಇದೆ, ಭಾರತದ ಸಂವಿಧಾನ ಹೆಂಗಿದೆ ಅಂದ್ರೆ ನಮ್ಮ ಎಲ್ಲರಿಗೂ ಮೂಲಭೂತ ಸೌಲಭ್ಯ ಒದಗಿಸ್ಬೇಕು ಸರ್ಕಾರ. ಆಮೇಲೆ ಸರಿಯಾದಂಥ ಸಮಾನವಾದಂಥ ಹಕ್ಕು ಕೊಡಬೇಕು ಬದುಕಲಿಕ್ಕೆ. ಬರೀ ಸವರ್ಣಿಯವರು ಮೇಲ್ಜಾತಿಯವರಷ್ಟೇ ಬದುಕೋದು, ಕೆಳಜಾತಿಯವರು ಬದುಕು ಹಂಗಿಲ್ಲ, ಎಲ್ಲರೂ ಸರಿ ಸಮಾನವಾಗಿ ಬದುಕುವಂಥ ಹಕ್ಕು ನಮ್ಮ ಭಾರತ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಯಾರೂ ಅನ್ಯಾಯಕ್ಕೆ ಒಳಗಾಗಬಾರ್ದು ಅನ್ನೋಂಥದ್ದು ಸಂವಿಧಾನ ಬರೆದು ಕೊಟ್ಟದ. ಆ ಸಂವಿಧಾನ ಪ್ರಕಾರನೇ ನಮ್ಮ ಆಡಳಿತ ನಡೆದು, ಇವತ್ತು ಜಿಲ್ಲಾಧಿಕಾರಿಗಳು ನಡೆದು, ಪೊಲೀಸ್ ಇಲಾಖೆಗಳು ನಡೆದು, ಸಮಾಜ ಕಲ್ಯಾಣ ಇಲಾಖೆ ನಡೆದು, ನಾವೆಲ್ಲರೂ ನಡ್ಕೊಳ್ಳೋದು, ಹೆಂಗಿರಬೇಕು ಇರಬಾರ್ದು, ಜಾತಿ ಭೇದ ಕುಲ ಗೋತ್ರ ಏನೂ ಇರಲಾರ್ದ ಎಲ್ಲರೂ ಸಮಾನವಾಗಿ ಬದುಕುವಂಥದ್ದನ್ನೇ ಆ ಸಂವಿಧಾನದೊಳಗಿದೆ. ಅದೇ ಚೌಕಟ್ಟಿನಲ್ಲೇ ನಾವು ಬದುಕಬೇಕಾಗಿದೆ. ಸವರ್ಣೀಯರು ಏನಾದ್ರೆ ಅವರು ನಮ್ಮದು ನಡೀತದೆ ಅನ್ನೋಂಥದ್ದು ಏನೂ ಇಲ್ಲ. ಈಗ ಮೊದಲಿತ್ತದ ಗೌಡಿಕಿ 1947ರಾಗ ಅದು ನಮಗೆ ಸರಿಯಾಗಿ ತಿಳುವಳಿಕೆ ಇರಲಾರ್ದಕ್ಕೆ, ಸರಿಯಾಗಿ ನಮ್ಗೆ ಮಾಹಿತಿ ಇರಲಾರ್ದಕ್ಕೆ, ನಾವು ಸರಿಯಾಗಿ ಅಭ್ಯಾಸ ಮಾಡಿ ನಾವು ವಿದ್ಯಾವಂತರು ಆಗಲಾರ್ದಕ್ಕೆ ಸಮಸ್ಯೆ ಇದು. ಅದಕ್ಕೆ ನೀವು ವಿದ್ಯಾವಂತ ಆಗಿಲ್ಲ ಅಂದ್ರೆ ಕಡೆ ನಿಮ್ಮ ಮಕ್ಕಳಿಗೆ ರೇಖಲಿಗೆ ವಿದ್ಯಾವಂತ ಮಾಡೋಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ನಿಮಗೆ ಎಷ್ಟು ಕಷ್ಟ ಅವಲ್ಲಕ್ಕೆ ನಮ್ಮ ಹುಡುಗರು ದೊಡ್ಡ ಆದ್ರೆ ಮತ್ತೊಂದು 2-3 ರೂಪಾಯಿ ತೊಗೊಂಬರ್ತಾನೆ, ಚಲೋ ಆಗ್ತದೆ, ಅವನಿಗೆ ಕೆಲಸಕ್ಕೆ ಹಚ್ಚುವಂಥದ್ದು ಮಾಡೋಕೆ ಹೋಗ್ಬೇಡ್ರಿ. ಅವನಿಗೆ ಒಂದು ಡಿಗ್ರಿ ಕಲಿತಾನು ನೀವು ಸ್ವಲ್ಪ ಜವಾಬ್ದಾರಿ ತಗೋರಿ. ಯಾಕಂದ್ರೆ ಹುಟ್ಟಿಸಿರೋದ ಮೇಲೆ ನಿಮ್ಮ ಮಕ್ಕಳು ನಾಳೆ ಒಂದು ಒಳ್ಳೆಯ ದೇಶದ ನಾಗರಿಕರಾಗಲಿ. ಆಮೇಲೆ ಇನ್ನೊಂದು, ಇಲ್ಲಿ ಅಂಗನವಾಡಿ ಅಲ್ಲಿ ಏನೇನು ಅದಾವೆ ನೋಡ್ರಿ, ನಿಮಗೆ ಸಂಬಂಧ ಬರೋ ಅವು ಅಂಗನವಾಡಿ ಖುಲ್ಲಾ ಮಾಡಿಸ್ಬೇಕು. ಆಮೇಲೆ ಅಲ್ಲಿ ಸಂಶೋಧನದೇನು ಕಟ್ಟಾರ ನೋಡ್ರಿ, ಅದೆಲ್ಲ ಖುಲ್ಲಾ ಮಾಡಿಸ್ಬೇಕು. ಆಮೇಲೆ ನಿಮ್ಮ ಸರ್ಕಾರಿ ಶಾಲೆ ಏನದಲ್ಲ, ನಿಮ್ಮ ಸರ್ಕಾರಿ ಶಾಲೆ ಒಳಗೆಲ್ಲ ಸ್ವಚ್ಛ ಮಾಡಿ, ನಿಮ್ದೇನು ಎಷ್ಟು ಸರ್ಕಾರಿ ಆಸ್ತಿ ಇತ್ತಲ್ಲ ಬೇಕಾದ್ರೆ ಅದು PDO ಬರ್ರಿ, ಅದನ್ನು ನಿಮ್ಮ ಅರ್ಜಿ ನಮ್ಮ ಸರ್ಕಾರಿ ಶಾಲೆ ಒಳಗೆ ನಮ್ಮ ಮಕ್ಕಳಿಗೆಲ್ಲ ಹಚ್ತೀವಿ. ಯಾರು ಒಬ್ಬರು ಶಾಲೆ ಒಳಗೆ ಟೀಚರ್ಸ್ ಎಷ್ಟು ಮಂದಿ ಎಲ್ಲರೂ ಟೀಚರ್ಸ್ ಇರಲಿಲ್ಲಂದ್ರೆ ನೀವು ಒಂದಿವ್ಸ ಬರ್ರಿ, ನಾವು ಅಲ್ಲಿ DDP ಹೋಗಿ DC ಅವ್ರಿಗೆ ಹೋಗಿ ನಿಮ್ಮ ಶಾಲೆಯ ಸರ್ಕಾರಿ ಶಿಕ್ಷಕರನ್ನ ಅಲ್ಲಿ ಅಪಾಯಿಂಟ್ ಮಾಡಿಸ್ತೇವೆ. ಬಾಲ್ವಾಡಿ ಒಳಗೂ ಯಾರು ಅಲ್ಲಿ ಕಟ್ಟಾರಲ್ಲ
ಅಲ್ಲಿನೂ ಅವ್ರನ್ನ ಬಾಲವಾಡಿ ಅವ್ರನ್ನ ಇದು ಮಾಡಿಸ್ತೀವಿ. ಅವ್ರ ಮನ್ಯಾಗ ಕಲಿಸೋದು ಇವ್ರ ಮನ್ಯಾಗ ಕಲಿಸೋದು ಅಲ್ಲದು ಮನೆಗಾದ್ರೆ 2 ದಿವಸ ಅದೇ ನಾವೇನು ಹೇಳ್ತೀವಿ ಅದನ್ನ ನಾವು ಇದು ಅರ್ಥ ಮಾಡ್ಕೊಂಡು ನಿಮ್ಮ ಅಂದ್ರೆ ನಿಮ್ಮ ವೀಕ್ನೆಸ್ ಅದ. ನೀವು ಎಲ್ಲರೂ ಒಗ್ಗಟ್ಟಾಗಿ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವು ದುರಸ್ತಿ ಮಾಡ್ಕೊತೀವಿ, ಸರ್ಕಾರಿ ಶಾಲೆಗಳಿಗೆ ನಾವು ಕಲಿಸ್ತೀವಿ. 45,000 ರೂಪಾಯಿ ಕೊಟ್ಟು ಪ್ರೈವೇಟ್ ಶಾಲೆಗೆ ಕಲಿಸೋದೇನು ಕೊಡಬೇಕಿದ್ರಿ. ನಮ್ಮ ಸರ್ಕಾರಿ ಶಾಲೆಯೊಳಗೆ ಟೀಚರ್ಸು TET CET ಎಲ್ಲ ರ್ಯಾಂಕ್ ತೊಗೊಂಡು ಬಂದು ನೌಕರಿಗೆ ಬರ್ತಾರೆ. ಇಲ್ಲ ಅವ್ರನ್ನ ನಾವು ಕಿಮ್ಮತ್ ಕೊಡತ್ತಿಲ್ಲ. 10,000 15,000 ರೂಪಾಯಿ ಏನೋ ಪ್ರೈವೇಟ್ ಟೀಚರ್ಸ್ ಬರ್ತಾರಲ್ಲ ಅಂಥವ್ರ ಕಡೆಗೆ ನಾವು ಮಕ್ಕಳಿಗೆ ಕಲಿಸಿದ್ರೆ ಅದನ್ನ ಆಗೋದಿಲ್ಲ. 45,000 ರೂಪಾಯಿ ಕೊಟ್ಟ ಕಲಿಸೋದಂತ ಬೇಡ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಬಂದಿರ್ತೈತಿ. ನಮ್ಮ ಮಕ್ಕಳಿಗೆ ಫ್ರೀ ಉಪ್ಪಿಟ್ಟ ನಾಷ್ಟ ಏನು ಬೇಕಾ ಊಟ ಎಲ್ಲ ಬಂದಿರ್ತೈತಿ. ಈಗ ಅದೇ ಅದ್ರ ಉಪಯೋಗ ತಕ್ಕೊಡಿರುತ್ತೆ. ನಾವು ಕೇಳೋದಕ್ಕೆ ರೀ ನಾವು ಸಾರ್ವಜನಿಕ ನಮ್ಮ ತಪ್ಪದು. ನಾವು ಸಾರ್ವಜನಿಕರು ಎಲ್ಲಿವರೆಗೆ ನಾವು ಪ್ರಜ್ಞಾವಂತರಾಗುವುದಿಲ್ಲ, ಎಲ್ಲಿವರೆಗೆ ನಾವು ಪ್ರಜ್ಞಾವಂತರಾಗಿ ಧ್ವನಿ ಎತ್ತೋದಿಲ್ಲ. ಈ ಸದ್ ನೋಡಿ ನಮ್ಮ ಯಾರು ಶರಣಪ್ಪ ಎಷ್ಟು ಭಾರಿ ಧ್ವನಿ ಎತ್ತಾರೆ, ನಾವು ಭಾರಿ ಖುಷಿ ಆಯ್ತು. ಹಂಗೆ ಪ್ರತಿಯೊಬ್ಬರು ಧ್ವನಿ ಎತ್ತಲಕ್ಕೆ ತಯಾರಾಗ್ರಿ. ಯಾಕಂದ್ರೆ ಎಲ್ಲರಿಗೆ ಹಕ್ಕಿದೆ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಆಮೇಲೆ ದೇಶದ ಒಳ್ಳೆ ನಾಗರಿಕರಾಗಬೇಕು. 2 ದಿವಸ ತನಕ ನೀವು ಬಡವರಾಗಿರ್ತೀರಿ, 2 ದಿವಸ ತನಕ ನೀವು ಗುಲಾಮರಾಗಿರ್ತೀರಿ. ಆಗತಕ್ಕದ್ದಲ್ಲ. ಪ್ರತಿಯೊಬ್ಬರಲ್ಲಿ ಸ್ವಾಭಿಮಾನತನ ಬರಲಿ. ಆಮೇಲೆ ನಿಮ್ಮ ಊರುಗಳು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಸ್ವಚ್ಛತಾ ಇಟ್ಕೋರಿ. ಯಾರು ಕ್ಲೀನ್ ಗಲೀಜು ಮಾಡ್ತಿರ್ತಾರಲ್ಲ ವಾರಕ್ಕೆ ಮೊದಲು ಶಾಂತಿ ಸಭೆ ಮುಗಿಸಪ್ಪ. ನೀನು ಇಲ್ಲ ಕೇಳು, ಶಾಂತಿ ಸಭೆ ಮುಗಿಸೋಣ, ಆಮೇಲೆ ಮಾತಾಡೋಣ. ಎಲ್ಲರದ್ದು ಈ ಶಾಂತಿ ಸಭೆ ಬಂದಿದ್ದೀವಿ. ಶೌಚಾಲಯದಾಗಲಿ, ಸ್ಮಶಾನ ಭೂಮಿದಾಗಲಿ, ಅಥವಾ ಶಾಲೆದಾಗಲಿ, ಉದ್ಯಾನದಾಗಲಿ, ಗ್ರೌಂಡ್ಸ್ಗಳದಾಗಲಿ ಇಲ್ಲಿ ಚರ್ಚಿಸುವಂಥ ವಿಷಯ ಅಲ್ಲ. ಅದಕ್ಕೊಂದು ಮೂಲಕ್ಕೆ ಹೋಗೋಣ. ಮೊದಲು ಈಗ ಪರ್ಟಿಕ್ಯುಲರ್ ವಿಷಯ ಅಲ್ಲ, ಆ ವಿಷಯ ಮುಗಿಸೋಣ. ಮೂಲಕ್ಕೆ ಹೋಗೋಣ ಮೊದಲು. ಇಲ್ಲ ನೀವು ನನಗೆ ಅರ್ಥ ಆಗ್ತದೆ. ಇಲ್ರಿ ನೀವು ಹೇಳೋದು ಕರೆಕ್ಟ್ ಅದ, ಇಲ್ಲ ಅಂತಲ್ಲ ಸರ್, ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ. ಆದ್ರೆ ಒಂದೇನಂದ್ರೆ ಆಕ್ಚುಲಿ ನೀವು ಎದರಿಂದ ಸಮಸ್ಯೆ ಆಗ್ತದೆ ಊರಾಗ ಅನ್ನೋದು ಹೇಳಾಕತ್ತೀರಿ ನೀವು, ಇಲ್ಲ ಅಂತಲ್ಲ. ಬಟ್ ಈಗ ಸದ್ಯಕ್ಕೆ ನಮಗೇನಾಗಿದೆ, ಮೊನ್ನೆ ದೌರ್ಜನ್ಯ ಪ್ರಕರಣಗಳಾಗ್ಯಾವ, ಕೇಸ್ ಆಗ್ಯಾವ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವೆಲ್ಲರೂ ಸೇರಿದ್ದೀವಿ. ಅದಕ್ಕಾಗಲಿ ಅಥವಾ ನಮ್ಮ ಜಿಲ್ಲೆಯ ನಾಯಕರೆಲ್ಲ ಎದಕ್ಕೆ ಬಂದಂದ್ರೆ, ನಾವು ಇವತ್ತು ಹೇಳ್ತೀವಿ, ನಾವು ನಮ್ಮ ಕಚೇರಿಗಳಿಗೆ ಹೋಗ್ತೀವಿ, ಅವರು ನಾಯಕರು ಅವರು ಊರುಗಳಿಗೆ ಹೋಗ್ತಾರೆ. ಯಾವಾಗಲೂ ಅಂತಂದ್ರತಿ ಅವ್ರು ನೀವು ಈ ಊರೊಳಗೆ ನಿಮಗೆ ಅವ್ರು ಬೇಕು, ಅವ್ರಿಗೆ ನೀವು ಬೇಕು. ನಿಮ್ಮದು ಸಹಬಾಳ್ವೆ ಸಹಕಾರ ಇದ್ರೆ ಊರು ಚಂದ ಇರ್ತಾರೆ. ಅದಕ್ಕೆ ದಯಮಾಡಿ ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೇಳಲ್ಲ. ಅದಕ್ಕೆ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ, ಇದ್ದವರು ಇಲ್ಲದವರಿಂದ ಗುದ್ದಾಡಬೇಡ್ರಿಪ್ಪ. ಇದ್ದವ್ರೇನು ಚಿನ್ನ ತಿನ್ನಂಗಿಲ್ಲ, ಚಿನ್ನ ತಿನ್ನಂಗಿಲ್ಲ, ಇಲ್ಲದವ್ರೇನು ಮಣ್ಣು ತಿನ್ನಂಗಿಲ್ಲ. ಎಲ್ಲರೂ ತಿನ್ನೋದು ಅನ್ನನ, ಮತ್ತು ಕೊನೆಗೆ ಎಲ್ಲರೂ ಸೇರೋದು ಮಣ್ಣನ ಅಂತ ಹೇಳ್ತಾರೆ. ಅಂದ್ರೆ ಜೀವನದಾಗ ಎಲ್ಲರೂ ಒಂದೇ ಇದ್ದೀವಿ, ಏನು ಬೇರೆ ಹೋಯ್ತಿ. ಎಲ್ಲರೂ ಒಂದೇ ಇದ್ದಾಗ ಯಾಕೆ ನಮ್ಮೊಳಗೆ ಏನೋ ಕೆಟ್ಟ ಗಳಿಗೆ, ಯಾವುದೋ ಒಂದು ಕೆಟ್ಟ ಪ್ರಸಂಗ, ಅನಿವಾರ್ಯವಾಗಿ ಯಾವುದೋ ಒಂದು ಘಟನೆ ಆಗಿರ್ತವೆ. ಘಟನೆ ಆದ ಸಂದರ್ಭದಲ್ಲಿ ಊರವರೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಒಂದು ತಿಳ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಎಲ್ಲರೂ ಒಂದಾಗಿ ಹೋಗುವಂಥದ್ದು ಇರಬೇಕು. ಆ ಒಂದು ಉದ್ದೇಶದಿಂದ ನೀವೆಲ್ಲರೂ ಸಮಾಧಾನದ ಶಾಂತ ರೀತಿಯಿಂದ ಇರ್ರಿ. ನಿಮಗೆ ಯಾವ ತೊಂದರೆಗಳು ನಾವು ಇಲ್ಲಿ ಜಿಲ್ಲಾಡಳಿತೈತಿ, ತಾಲೂಕು ಆಡಳಿತೈತಿ, ಮನೆ ಉಪವಿಭಾಗಾಧಿಕಾರಿಗಳು ಬಂದು ಮನೆಯೊಳಗೆ ಯಾರು ಯೂಸ್ ಮಾಡಕತ್ತಿಲ್ಲ, ಟಾಯ್ಲೆಟ್ ಇದಾವಂದ್ರೆ ಇದ್ದವ್ರಂತೂ ಮನ್ಯಾಗ ದಯಮಾಡಿ ಯೂಸ್ ಮಾಡಿರಿ. ಇಲ್ಲದವ್ರಿಗೆ ಆಗುತ್ತನ್ನೋ ಸ್ವಲ್ಪ ಹೇಳಿದ್ರಿ. ಅದು ಮೊದಲಿಂದ ರೂಢಿ ಐತಲ್ರಿ. ಈಗ ಭಾಳ ವರ್ಷಗಳಿಂದ ಬಂದಿರತಕ್ಕಂಥ ಪದ್ಧತಿ ಒಮ್ಮೆ ಹೋಗಂಗಿಲ್ಲ. ಅದು ಅವೇರ್ನೆಸ್ ಬರಬೇಕು. ಈಗ ನೋಡ್ರಿ ಎಲ್ಲೆಲ್ಲಿ ಎಲ್ಲ ಭಾಳಷ್ಟು ಹಳ್ಳಿಗಳಲ್ಲಿ ನಾವು ಬಲ್ಲೋರು. ಈ ಮನೆ ಇವತ್ತ ಪೇಪರ್ನಾಗ ಓದಿ ನೋಡ್ರಿ, ಯಾವುದೋ ಒಂದು ರಾಜ್ಯದಾಗ ಪಾಪ ಅವ್ರು ಶೌಚಾಲಯಕ್ಕೆ ಹೋದ. ಇಲ್ಲೇ ನೋಡ್ರಿ ರಾಯಚೂರು ತಾಲೂಕು, ರಾಯಚೂರು ಡಿಸ್ಟಿಕ್ನಾಗ ರೀ, ಇಲ್ಲಿ ಶಿರವಾರ ಅಂತ ಒಂದು ಊರು. ಶಿರವಾರ ಊರಾಗ ಪಾಪ ಒಂದು ಹುಡುಗಿ ಶೌಚಾಲಯಕ್ಕೆ ಬಯಲು ಶೌಚಾಲಯಕ್ಕೆ ಹೋದ ಹುಡುಗಿ ಒಂದು ಅತ್ಯಾಚಾರ ಮಾಡಿರ್ತಕ್ಕಂಥ ಘಟನೆಗಳು ನಾವು ಎಷ್ಟೋ ಸಲ ಬಯಲು ಶೌಚಾಲಯಕ್ಕೆ ಹೋಗ್ಬೇಕು. ಹೆಣ್ಮಗಳು ಡೆಲಿವರಿ ಪ್ರೆಗ್ನೆಂಟ್ ಹೆಣ್ಮಗಳು ಅಲ್ಲೇ ಪಾಪ ಶೌಚಾಲಯ ಬಯಲು ಶೌಚಾಲಯಕ್ಕೆ ಹೋಗಿ ಅಲ್ಲಿ ಯಾರೂ ನೋಡಿಲ್ಲ. ಗಂಟಾಗ ಅಲ್ಲೇ ಬಿದ್ದ ಅವ್ರು ಡೆಲಿವರಿ ಆಗಿ ಅಲ್ಲೇ ಜೀವ ಹೋಗಿರ್ತಕ್ಕಂಥ ಘಟನೆಗಳದಾವು. ದಯಮಾಡಿ ಅಮಾನವೀಯವಾಗಿರ್ತಕ್ಕಂಥ ಇವು ಬಯಲಿಗೆ ಹೋಗೋದು, ಶೌಚಾಲಯ ಮಾಡೋದು ಅಷ್ಟು ಸೇಫ್ಟಿ ಅಲ್ಲ. ಹೆಣ್ಮಕ್ಳಿಗಂತೂ ಒಟ್ಟು ಸೇಫ್ಟಿ ಅಲ್ಲ. ನಿಮ್ಗೆಲ್ಲರಿಗೂ ಕೈ ಮುಗಿ ಕೇಳ್ಕೊತೀವಿ, ನಿಮ್ಗೆ ಎಲ್ಲೆಲ್ಲಿ ಮನೆಯೊಳಗೆ ಶೌಚಾಲಯ ದಯಮಾಡಿ ಯೂಸ್ ಮಾಡಿ, ಯೂಸ್ ಮಾಡಿರಿ. ಯಾಕಂದ್ರೆ ಈಗೇನಾಗ ನಮ್ಮ ಶೌಚಾಲಯ ನಾವು ಹಳ್ಳಿಯಾಗ ನೋಡ್ತಿರ್ತೀವಿ, ಅವೆಲ್ಲ ಕಟ್ಟಿಗೆ ಇಡೋಕೆ ಅವು ಕಟ್ಕೊಂಡಿರ್ತಾರೆ. ಅದನ್ನ ಕಟ್ಟಿಗೆ ಇಡೋದು, ಕೂಳು ಇಡೋದು, ಏನೇನೋ ಸಾಮಾನುಗಳು ಇಡೋದು, ಸ್ಟೋರು ಮಾಡ್ಕೊಂಡು ದಯಮಾಡಿ ಆ ರೀತಿ ಮಾಡಬೇಡಿ, ಯೂಸ್ ಮಾಡಿಕೊಡ್ರಿ. ಮುಂದಿನ ಹಂತದಲ್ಲಿ ಪಂಚಾಯತ್ ಅವ್ರು ಸಪೋರ್ಟ್ ಮಾಡ್ತಾರೆ. ನಾವು ಕೂಡ ಇಲಾಖೆ ಪರವಾಗಿ ಸರ್, ಕಂದಾಯ ಇಲಾಖೆ ಎಲ್ಲರೂ ಕೂಡ ಇರ್ತೀವಿ. ಈಗ ಬೇಕಾದ್ರೆ ನೋಡ್ಕೋರಿ, ಎಲ್ಲ ಸಾಲಿ ಒಳಗೆ ಏನದ ಒಂದು ಆಟದ ಗ್ರೌಂಡ್ ಇಲ್ಲ, ಮೈದಾನಗಳಿಲ್ಲ. ಸಾಲಿ ಒಳಗೆ ವಾಟ್ ಮುಖಂಡಿ ತೆಪ್ಪ ಹಾಕೊಂಡ್ರೆ ಇವರು ಏನ್ ಮಾಡಕತ್ತಾರೆ ಕೆಲಸ? ಅವ್ರ ನೀವು ನೋಡೋಕೆ ಆರ್ತಿ ಕೊಟ್ಟಿವ್ರಿ ಅಧಿಕಾರಿಗಳು ನಿಮ್ ಸಮಾಚಾರ ನಮ್ಗೆ ಗೊತ್ತಾಗಲ್ಲ. ನಾವು ಮಾಡೋದು ಈಗ ಎಲ್ಲ ಸರ್ ಹೇಳಿದಂಗೆ, ಸಂತೋಷ್ ಸರ್ ಹೇಳಿದಂಗೆ ದಯಮಾಡಿ ವಿಷಯ ಅಂತ ಮಾಡ್ಬೇಡಿ.
ಅವ್ರ ಹೆಸರು ಏನ್ರಿ? ಅಟ್ಟಿಗೆ ಅವ್ರು. ಈಗ ಆಯ್ತು ನೋಡ್ರಿ, ಈಗ ಪಂಚಾಯತ್ ವ್ಯವಸ್ಥೆ ಒಳಗೆ ಗ್ರಾಮ ಸಭಾ ಮಾಡೋಣ ಇಲ್ಲಿ ಶಾಂತಿ ದಾರಿ ಬಿಡ್ರಿ.